ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿರ್ಬೋದು ಅಥವಾ ಭಾರತ ದೇಶದಲ್ಲಿರ್ಬೋದು, ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತಹ ಒಂದು ಪಾರ್ಟಿ ಏನು ದೀಪ್ಕೆ ಅನ್ನುವಂಥ ಒಬ್ಬ ಹದಿಹರೆಯದ ಯುವಕ ಏನು ದೆಹಲಿಯ ಜಂತರ್ ಮಂತರ್ನಲ್ಲಿ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರ ವಿರುದ್ಧ ಏನು ಧರ್ಮೇಂದ್ರ ಪ್ರಧಾನ್ ಅವರ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ರು. ಅದರ ಪ್ರತಿಫಲವಾಗಿ 2-3 ತಿಂಗಳ ನಂತರ ಏನು ಸುಮಾರು ಒಂದು 21ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾವನ್ನಪ್ಪಿರ್ತಾರೆ. ಇದರ ಪ್ರತಿಫಲವಾಗಿ ನೀಟ್ ಎಕ್ಸಾಮಿನೇಷನ್ನಲ್ಲಿ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ತದೆ ಮತ್ತು ಇನ್ನೂ ಕೂಡ ಅನೇಕ ಶಿಕ್ಷಣದಲ್ಲಿ ಕ್ರಾಂತಿಗಳನ್ನು ಮಾಡಬೇಕು ಅನ್ನುವಂತಹ ಮತ್ತು ಅಲ್ಲಿನ ಒಂದು ಕಟ್ಟುನಿಟ್ಟಿನ ಬಿಗು ಕಾನೂನು ತರಬೇಕು ಅನ್ನುವಂಥ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿದರು. ಇದರ ಪ್ರಯುಕ್ತವಾಗಿ ಹಲವು ರಾಜಕಾರಣಿಗಳು, ಸಂಘಟನೆಗಳ ಏನಪ್ಪ ಅಂದ್ರೆ ಹೋರಾಟಗಾರರೆಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದರು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟರು. ಇದಾದ ನಂತರ ಭಾರತ ದೇಶದಲ್ಲಿ ಮತ್ತೊಂದು ಬೆಳವಣಿಗೆ ಆಗ್ತದೆ. ಏನಪ್ಪ ಅಂದರೆ ಈ ಒಂದು RSSನ ಮನೋವಾದಿಗಳಿರ್ಬೋದು ಅಥವಾ BJP IT ಸೆಲ್ನ ಮೂಲಕ ಏನಪ್ಪ ಅಂದ್ರೆ ದೇಶದಲ್ಲಿ ಮೀಸಲಾತಿಯನ್ನು ರದ್ದು ಮಾಡಬೇಕು, ಏನು ಆರಕ್ಷಣ ಹಟಾವ್ ದೇಶ ಬಚಾವ್ ಅನ್ನುವಂಥ ಆಂದೋಲನವನ್ನು ಮಾಡಿ ಅದರ ಮೂಲಕ ಸಾಮಾಜಿಕ ಜಾಲತಾಣಗಳಾಗಿರ್ತಕ್ಕಂಥ ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮ್ ಸೇರಿದಂತೆ ವಿವಿಧ ಏನು ಈ ಒಂದು ಸಾಮಾಜಿಕ ಜಾಲತಾಣಗಳು ಅಲ್ಲಿ ಪೇಜ್ಗಳನ್ನ ಕ್ರಿಯೇಟ್ ಮಾಡುವ ಮೂಲಕ ದೇಶದಲ್ಲಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದ್ದಾರೆ. ಈಗಾಗಲೇ ಅನೇಕ ಜನ ಈ ವಿಷಯವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು ಕರ್ನಾಟಕದ ಮಟ್ಟಿಗೆ ಕರ್ನಾಟಕದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಏನು ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಏನು ಹೋರಾಟಗಾರರು ಕೂಡ ಆಗಿದ್ದಾರೆ. ಅನೇಕ ಏನು ಸಮಸ್ಯೆಗಳು ಅಥವಾ ಬೇರೆ ಬೇರೆ ದಲಿತರ ಮೇಲೆ ದೌರ್ಜನ್ಯಗಳು ಅಥವಾ ಜನರಲ್ ಕ್ಯಾಟಗರಿ ಮೇಲೆ ದೌರ್ಜನ್ಯಗಳಾದಾಗ ತತ್ಕ್ಷಣವೇ ಸ್ಪಂದನೆ ಮಾಡುವಂಥ ಶ್ರೀಯುತ ಜಿತೇಂದ್ರ ಕಾಂಬ್ಳೆ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಸ್ತುತ ಏನು ಸರ್ ಈಗ ದೇಶದಲ್ಲಿ ನಡೆದಿರುವಂತಹ ರಾಜಕಾರಣ ತಾವು ನೋಡ್ತಾ ಇದ್ದೀರಿ. ಪದೇ ಪದೇ ಮೀಸಲಾತಿ ಬಗ್ಗೆ ಇರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ಇರ್ಬೋದು ಅಥವಾ ದಲಿತ ಸಮಾಜದ ಬಗ್ಗೆ ಇರ್ಬೋದು, ಒಂದು ರೀತಿ BJP IT ಸೆಲ್ ಇರ್ಬೋದು ಅಥವಾ RSS ಇರ್ಬೋದು ಅಥವಾ ಈ ಮನುವಾದಿಗಳಿರ್ಬೋದು, ಅವಾಗ ಬಾಲ ಬೀಸ್ತಾ ಇದ್ದಾರೆ. ಈಗ ನೇರವಾಗಿ ಮೀಸಲಾತಿ ಬುಡಕ್ಕೆ ಕೈ ಹಾಕಿ ಮೀಸಲಾತಿಯನ್ನು ರದ್ದು ಮಾಡಬೇಕು, ಆವಾಗ ಈ ದೇಶ ಉಳಿಯುತ್ತೆ, ಆವಾಗ ಶಿಕ್ಷಣ ವ್ಯವಸ್ಥೆ ಉಳಿಯುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಮೊದಲನೇದಾಗಿ ಈ ದೇಶದಲ್ಲಿ ಏನು ಸಂಘರ್ಷ ನಡೆದಿಲ್ಲ ಈ ಮನುವಾದಿಗಳ ಮಧ್ಯದಾಗ ಮತ್ತು ಮನುವಾದಿಗಳ ವಿಚಾರಗಳ ಮೇಲೆ ಯಾವಾಗ ಮೊದಲಿಗೆ ಬುದ್ಧ ಪ್ರಹಾರ ಮಾಡಿದ್ರು, ತದನಂತರ ಬಹಳಷ್ಟು ಕ್ರಾಂತಿ ಪುರುಷರು ಅವ್ರ ಮೇಲೆ ಪ್ರಹಾರ ಮಾಡ್ತಾರೆ ವಿಚಾರಗಳ ಮೇಲೆ. ಅದರ ನಂತರ ಮಹಾಪ್ರಹಾರವನ್ನು ಬಾಬಾ ಸಾಹೇಬ್ ಮಾಡ್ತಾರೆ. ಇದು ಏನಪ್ಪ ಅವ್ರದ್ದು ನಮ್ಮದು ಸಂಘರ್ಷ ಏನಪ್ಪ ಅಂತಂದ್ರೆ ವಿಚಾರಗಳ ಮೇಲೆ ಪ್ರಹಾರ ಮಾಡೋದು. ನಮ್ಮ ಏನು ತಮ್ಮ ವಿಚಾರಗಳನ್ನು ನಮ್ಮ ಮೇಲೆ ಇರುವಂಥ ಕೆಲಸ ಈ RSSನವರಾಗಲಿ, ಬಜರಂಗ ದಳದವರಾಗಲಿ, ಏನು ಹಿಂದೂಗಳು ಅಂತ ಹೇಳ್ಕೊತಾರೆ ಅವರಾಗಲಿ ಮಾಡ್ತಾಯಿದ್ದಾರೆ. ಈಗ ನಾವು ಅವ್ರ ಮೇಲೆ ದೈಹಿಕವಾಗಿ ಏನು ಹಲ್ಲೆ ಮಾಡೋದು ಆಗೋದಿಲ್ಲ, ಅದು ಮಾಡೋದೂ ಇಲ್ಲ ನಾವು, ಅಥವಾ ಅವರಿಗೆ ನಮಗೆ ಮುಟ್ಟೋ ತಾಕತ್ತೂ ಅವ್ರಿಗಿಲ್ಲ. ಈಗ ಇದ್ದದ್ದು ವಿಚಾರಗಳ ಮಧ್ಯದಲ್ಲಿ ಸಂಘರ್ಷ ಇದೆ. ಈಗ ಏನಾಗ್ಯದ, ದೀಪ್ಕೆ ಅನ್ನೋ ಅದೇ ನಾವು ಯುವಕ ಇವ್ರ ವಿಚಾರಗಳ ಮೇಲೆ ಪ್ರಹಾರ ಮಾಡಿಬಿಟ್ಟ ಭಾರತದ ಸಂವಿಧಾನದ ಅಡಿಯಲ್ಲಿ. ಹೀಗಾಗಿ ಅವ್ರಿಗೆ ಬುಡಕ್ಕೆ ನೀರು ಬಿಟ್ಟಾವು. ಈಗ ಅದನ್ನು ಏನು ಮಾಡಿಬಿಡೋದು, ಈ ಮೀಸಲಾತಿಯನ್ನು ತಂದಿದ್ದಾರೆ. ಅಂದರೆ ಈ ರಿಸರ್ವೇಷನ್ ಹಟಾವು. ಮೀಸಲಾತಿ ಹಟಾವು ಅಂದ್ರೆ ದಲಿತರು ಸುಮ್ಕೊಂಡ್ರಲ್ಲ ಬೀದಿಗಿಳಿತಾರೆ, ಅರಾಜಕತೆ ಆಗ್ತದೆ ಅನ್ನೋದಕ್ಕೆ ಈಗ ನೀವು ಇದ್ದೀರಿ. ಇಲ್ಲಿ ಬಂದದೇನೆಂದ್ರೆ ಬಾಬಾ ಸಾಹೇಬರು ಎಂದೂ ಮೀಸಲಾತಿ ಕೇಳಿಲ್ಲ. ಆಮೇಲೆ ಯಾವ ದಲಿತರು ನಾವು ಮೀಸಲಾತಿ ಕೇಳಿಲ್ಲ. ಇವರಿಗೆ ಪೂನಾ ಒಪ್ಪಂದ ಅನ್ನೋದು ಗೊತ್ತೈತು ಇಲ್ಲೋ ಗೊತ್ತಿಲ್ಲ. ನಮಗೆ ಸೆಪರೇಟ್ ಎಲೆಕ್ಟ್ರೋಡ್ ಸಿಸ್ಟಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೇಳಿದರು. ಈಗಾದ್ರೂ ನಮ್ಮ ಬೇಡಿಕೆ ಅದೇ ಅದ, ಮೀಸಲಾತಿ ತೊಗೊರಿ ನಿಮ್ಮ ಮುಖದ ಮೇಲೆ ಬಿಸಾಕ್ತೀವಿ ನಾವು. ನಮಗೇನು ಬೇಕಾಗ್ಯದ, ಪ್ರತ್ಯೇಕ ಮತದಾನ ಪದ್ಧತಿ. ನಮಗೆ ಏನು ಶೋಷಣೆಗಳದಂತ ಏನು ಸಾವಿರಾರು ವರ್ಷಗಳಿಂದ ಏನು ಶೋಷಣೆಗಳು ಪಟ್ಟಿದ್ದೇವಲ್ಲ, ನಮಗೆ ಬಾಬಾ ಸಾಹೇಬರು ಇಂಗ್ಲೆಂಡಿನ ಪಾರ್ಲಿಮೆಂಟ್ದಾಗ ವಾದ ಮಾಡಿ ಅಲ್ಲಿ ಗೆದ್ದು ಅವರು ಮನವೊಲಿಸಿ ದಲಿತರಿಗೆ, ಶೋಷಿತರಿಗೆ 2 ಓಟಿನ ಹಕ್ಕನ್ನು ತಂದಿದ್ರು. ನಮ್ಮ ಪ್ರತಿನಿಧಿಗಳು ಈಗ ಏನು ಹಂಗದರ ಮೀಸಲಾತಿ ತಗಪ್ಪ ಅಂತಂದ್ರೆ ದಣಿಗಳ ಬೂಟ ನೆಕ್ಕುವ ದಲಿತ ನಾಯಕರು ಆರಿಸಿಕೊಳ್ಳುತ್ತಾರೆ. ಎಲ್ಲರೂ ಹೊತ್ತಲ್ಲ, ಭಾಳಷ್ಟು ಜನರು, ಕೆಲವೊಬ್ಬರು ಅದಾರ ಗಟ್ಟಿಮುಟ್ಟಾಗಿದ್ದವರು, ಬಾಬಾ ಸಾಹೇಬ್ ರೊಕ್ಕಿದ್ದವರು. ಪ್ರಶ್ನೆ ಬಂದದ್ದು ಈಗೇನು, ಇವರು ಮೀಸಲಾತಿ ರಿಸರ್ವೇಷನ್ ಕ್ಯಾನ್ಸಲ್ ಮಾಡಿರಿ, ನಿಮಗೆ ಹೇಳ್ಬೇಡತ್ತಾರಪ್ಪ, ನಿಮ್ಮೊಂದಿಗೆ ನಾವು ಇರ್ತೇವೆ. ನಮಗೇನು ಬಾಬಾ ಸಾಹೇಬರು, ಯಾಕಂದ್ರೆ ಈ ದೇಶಕ್ಕೇನು ಇದು ಗುಲಾಮ ದೇಶ ಇತ್ತು, ಈ ಗುಲಾಮರಿಗೇನು ಸ್ವಾತಂತ್ರ್ಯ ಕೊಡ್ತಿದ್ರು, ನಿಮ್ಗಿಂತ ಮುಂಚೆನೇ ನಮಗೆ 2 ಓಟಿನ ಹಕ್ಕು ತಂದರು ಬಾಬಾ ಸಾಹೇಬರು. ಅದಕ್ಕಾಗಿ ಈ ಗಾಂಧಿಯವರು ಉಪವಾಸ ಸತ್ಯಾಗ್ರಹ ಕೂತರು.
ಏನು ಬ್ರಿಟಿಷರು ಈ ದೇಶ ಬಿಟ್ಟು ತೊಲಗಿ ಅಂತೇಳಿ ಉಪಸತ್ಯಾಗ್ರಹ ಕೂತ್ರ ಇಲ್ಲ. ಈ ದೇಶದ ಮೂಲ ನಿವಾಸಿಗಳ ಹಕ್ಕನ್ನು ಕಸಿದುಕೊಳ್ಳಕ್ಕೆ ಗಾಂಧಿಯವರು ಉಪಸತ್ಯಾಗ್ರಹ ಕೂತರು. ಒಬ್ಬ ಗಾಂಧಿಯನ್ನ ವ್ಯಕ್ತಿಯ ಏನು ಸಾವಿಗೆ ನಾ ಕಾರಣ ಆಗ್ಬಾರ್ದು ಅಂತೇಳಿ ನನ್ನ ಸಮಾಜದ ಏನು ಏನು ಇದೇನು ಇದಕ್ಕೆ ಕೊಡಲಿ ಏಟು ಬಿದ್ದಂತೆ ಅಂತೇಳಿ ಬಾಬಾ ಸಾಹೇಬ್ರ ಆ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ನಾವು ಮೀಸಲಾತಿ ನಾವೆಲ್ಲಿ ಕೇಳಿ ಬಾಬಾ ಸಾಹೇಬ್ರು ಕೇಳ್ಯಾರ, 2 ಓಟಿನ ಹಕ್ಕು ತಂದಿದ್ರು, ಬರೋಬ್ಬರಿ ಇತ್ತು. ನಮ್ಮ ಪಾರ್ಲಿಮೆಂಟ್ದಾಗ ಪಾಸ್ ಮಾಡ್ತೀವಿ ನಾವು ಎಷ್ಟು ಮಂದಿ ಸದ್ದು ನಾವು ಜೇರ್ಕರ್ತ ಈಗ ಮೀಸಲು ಮತ ಕ್ಷೇತ್ರಗಳನ್ನ ತೆಗೆದು ಪ್ರತ್ಯೇಕ ಮತದಾನ ಪದ್ಧತಿ ಮಾಡಿದ್ರೆ ನಮ್ಮ ಜನರಿಗೆ ನಾವು 1 ಓಟ್ ಹಾಕೋತೀವಿ, ಇನ್ನೊಂದು ಓಟ ಜನರಿಗೆ ಹಾಕ್ತೀವಿ. 2 ಓಟಿನ ಹಕ್ಕ. ಈಗ ಒಂದೇ ಓಟಿನಿಂದ ಏನು ನಡೆದು ಎಲ್ಲ ಗೊತ್ತೈತಿ. 2 ಓಟಿನಿಂದ ಅಂದ್ರೆ ನಮ್ಮಲ್ಲಿ ಏನು ಕೇಳಕ್ಕೆ ನಮಗೆ ಓಟ್ ಕೇಳಕ್ಕೆ ಬರ್ತಲ್ಲ ಆ ವ್ಯಕ್ತಿ ಒಬ್ಬ ಜನಪ್ರತಿನಿಧಿ ಆಗಿ ನಮ್ಮ ಒಳಿತನ ನೋಡ್ತಾನ. ಈಗಿಲ್ಲ, ಈಗ ಮೇಲ್ವರ್ಗದ ಒಳಿತನ ನೋಡ್ತಾನೆ, ಆದ್ರೆ ನಮ್ಮನ್ನು ತುಳಿತಾನ. ಹಾಗಾಗಿ ಈ ಮೀಸಲಾತಿಗಳನ್ನು ಬೇಕಾಗಿಲ್ಲ ನಮಗೆ. ಈಗ ನಮಗೇನು ಬೇಕಾಗಿದೆ, ಪ್ರತ್ಯೇಕ ಮತದಾನದ ಪದ್ಧತಿಯನ್ನು ಜಾರಿಗೆ ತರಬೇಕು. ಆ ಹೋರಾಟವನ್ನು ನಾವು ಮಾಡ್ತೀವಿ. ಈ ಮಧ್ಯೆ ಸರ್, ಈಗ ಯಾರು ಮೀಸಲಾತಿ ಬೇಡ ಅಂತ ಇದ್ದಾರೆ, ಬಹುತೇಕ ಅವ್ರಿಗೆ ಗೊತ್ತಿಲ್ಲ ಈ ದೇಶದಲ್ಲಿ SC ST ಅವರಿಗೆ ಕೇವಲ 18% ಮೀಸಲಾತಿ ಇದೆ. SCಗಳಿಗೆ 101 ಜಾತಿ 15%, STಗಳಿಗೆ 3%, 27% OBC ಜನಾಂಗದವರಿಗಿದೆ. ಇದಾದ ನಂತರ EWSನಲ್ಲಿ ಎಕನಾಮಿಕಲ್ ವೀಕರ್ ಸೆಕ್ಟರ್ ಅಂತ ಮಾಡಿಕೊಂಡು ಈ ದೇಶದ ಬ್ರಾಹ್ಮಣರು, ವೈಶ್ಯರು ಕೂಡ 10% ಮೀಸಲಾತಿಯನ್ನು ತಗೊಂಡ್ರು. ಒಟ್ಟು 50%ಗಿಂತಲೂ ಹೆಚ್ಚು ಮೀಸಲಾತಿ ಹೋದರೂ ಸಹ ಇನ್ನು 50% ಜನರಲ್ ಅಂದರೆ ಈ ದೇಶದ ಪ್ರತಿಷ್ಠಿತ ನ್ಯಾಯಾಲಯಗಳು, ಸುಮಾರು 32 ನ್ಯಾಯಾಲಯಗಳಲ್ಲಿ 30 ನ್ಯಾಯಾಲಯಗಳ ಜಡ್ಜಸ್ ಹುದ್ದೆಯನ್ನು ಮೇಲ್ವರ್ಗದ ಸವರ್ಣರು, ವಿಶೇಷವಾಗಿ ಬ್ರಾಹ್ಮಣರು ಕಬ್ಜಾ ಮಾಡಿಕೊಂಡಿದ್ದಾರೆ. ಅದಲ್ಲದೇ ದೇಶದ ಪ್ರತಿಷ್ಠಿತ ದೇವಸ್ಥಾನಗಳಲ್ಲಿ 100% ಪುರೋಹಿತಶಾಹಿಯನ್ನು ಅವರೇ ಮಾಡ್ತಾರೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಅವ್ರು ಮಾಡ್ತಾರೆ. ಈ ದೇಶದಲ್ಲಿರ್ತಕ್ಕಂಥ 100% ಭೂಮಿಯಲ್ಲಿ 72% ಭಾಗ ಈ ದೇಶದ ಕೇವಲ 3.5 ಇರುವಂಥ ಬ್ರಾಹ್ಮಣರ ವಶ ಇದೆ. ಅದಲ್ಲದೇ ನೀವು ಮೀಸಲಾತಿಯನ್ನು ಅಂತ್ಯಗೊಳಿಸ್ತೀರಿ ಅಂದರೆ ಯಾವ ಜಾತಿ ಆಧಾರದ ಮೇಲೆ ಧರ್ಮ ಇದೆ ಆ ಧರ್ಮ ಮೊದಲು ಅಂತ್ಯ ಆಗಬೇಕು, ಆ ನಂತರ ಜಾತಿಗಳ ಅಂತ್ಯ ಆಗಬೇಕು, ಆ ನಂತರ ಮೀಸಲಾತಿ ಅಂತ್ಯ ಆಗಬೇಕು ಅನ್ನುವಂತಹ ಕೂಗು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಸರ್. ಇದ್ರ ಬಗ್ಗೆ ತಾವೇನಂತೀರಿ ಸರ್? ಈಗ ನೋಡಿ, ಈ ಬ್ರಾಹ್ಮಣರು ನೀವು ಹೇಳಿದ್ರಲ್ಲ, ನ್ಯಾಯಾಲಯದಲ್ಲಿ ಮೇಲೆ ಕೂತಿದ್ದಾರೆ, ಎಲ್ಲ ಅವ್ರ ಕೈಯಾಗ ಐತಿ. ಭಾಳ ಬೇರೆ ಬೇರೆ ವಲಯಗಳಲ್ಲಿ, ಆರ್ಮಿ ಮೇಲಿನೂ, ನಮ್ಮ ಏರ್ಫೋರ್ಸ್ ಇರಲಿ, ನೇವಿ ಇರಲಿ, ಪ್ರಧಾನಮಂತ್ರಿ ಕಾರ್ಯಾಲಯ, ರಾಷ್ಟ್ರಪತಿ ಕಾರ್ಯಾಲಯ, ಅಲ್ಲ ಇವಲ್ಲ. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದ ಅರ್ಥವ್ಯವಸ್ಥೆ ಏನೈತಿಲ್ಲ ಅಂದ್ರೆ ಈ ಬ್ಯಾಂಕ್ಗಳು ಏನು ಸರ್ಕಾರಿ ಬ್ಯಾಂಕ್ಗಳದಾವ ಅಥವಾ ಖಾಸಗಿ ಬ್ಯಾಂಕ್ಗಳದಾವ, ಆಲ್ ಓವರ್ ಇಂಡಿಯಾದಾಗ ಟಾಪ್ ಮೋಸ್ಟ್ ಪೋಸ್ಟ್ದಾಗ ಎಲ್ಲ ಅವರೇ ಅದಾರ. ಅದಕ್ಕಾಗಿ ವಿಜಯ ಮಲ್ಯ ಅವರು, ಮೋದಿ ಗೀದಿ ಅನ್ನೋರೆಲ್ಲ ಓಡೋದ್ರಲ್ಲ ಸಾವಿರಾರು ಕೋಟಿಗಳು. 100 ಕೋಟಿ ರೈತರ ಸಾಲ ಮನ್ನಾ ಆಗಲ್ಲ, ಸಾವಿರಾರು ಕೋಟಿ ಅವ್ರದ್ದು ಏನು ಕಳ್ಳರಿಗೆಲ್ಲ ಇವ್ರು ಮನ್ನಾ ಮಾಡಿಬಿಡ್ತಾರೆ. ಇದಕ್ಕೆ ಯಾಕೆ ಆಗ್ತದಪ್ಪ ಅಂತಂದ್ರೆ ಅಧಿಕಾರ ಅವ್ರು ಈ ಸಂವಿಧಾನದ ದಾರಿಯಲ್ಲೇ ಅವ್ರು ತಾವು ಏನು ಮಾಡ್ಕೊಳ್ಳೋದು ಮಾಡ್ಕೋತಾರೆ. ಈಗ ಹೇಳ್ತಾರೆ ಹಿಂದೂ ದೇವಾಲಯಗಳ ಮೇಲೆ ಮುಸ್ಲಿಂ ರಾಜ್ಯಗಳು ಆಕ್ರಮಣ ಮಾಡಿದ್ರು, ಕೊಳ್ಳೆ ಹೊಡೆದ್ರು. ಅವ್ರು ಕೊಳ್ಳೆ ಹೊಡೆದು ಎಷ್ಟು ತೊಗೊಂಡು ಹೋದರು. ಆದರೆ ನೀವೇನು ಮಾಡಿದ್ರಿ? 24,000 ಬೌದ್ಧ ವಿಹಾರಗಳನ್ನು ಇನ್ನೂ ತನಕ ಆಕ್ರಮಿಸ್ಕೊಂಡು ಅವಕ್ರ ಮುಂದೆ ಗಂಟೆ ಹೊಡೆದು ಭಂಡಾರ ಹಚ್ಚಿ ಪೂಜೆ ಮಾಡ್ಲಕತ್ತೀರಿ. ಮಾಡಿ ನೀವು ಲಾಭ ತಿನ್ನತ್ತೀರಿ. ಅವೆಲ್ಲ ಏನಪ್ಪ ಅಂತಂದ್ರೆ ಬೌದ್ಧ ಮಠಗಳು, ಬುದ್ಧನ ಬೋಧನೆಗಳು ಮತ್ತು ಅಧ್ಯಯನ ಮಾಡಲಕ್ಕುವಂಥ ವಿದ್ಯಾ ಕೇಂದ್ರಗಳಾಗಿದ್ದು ಈ ನಳಂದ ವಿಶ್ವವಿದ್ಯಾಲಯ, ಸಾರನಾಥ್, ಪ್ರತಿಯೊಂದನ್ನು ಕಡೆ ನೋಡಿ. ಹೀಗಾಗಿ ಇವರು ಎಲ್ಲಿ ಸೋರ್ಸ್ ಆಫ್ ಇನ್ಕಮ್ ಇರ್ತೈತಿ ಅಲ್ಲೆಲ್ಲನೂ ಇವರು ಕಬ್ಜಾ ಮಾಡ್ಕೊಂಡ್ಬಿಟ್ಟಾರೆ. ಆಮೇಲೆ ಕೇವಲ ಒಂದು 100 ಜನರಷ್ಟು ಏನು ಅತಿ ಶ್ರೀಮಂತರು ಏನದಲ್ಲ, ಇವ್ರ ಕೈಯಾಗ ನಮ್ಮ ದೇಶದ ಪೂರ ಆರ್ಥಿಕ ಈ ವ್ಯವಸ್ಥೆನೇ ಅವ್ರ ಕೈಯಾಗ ಹೋಗಿಬಿಟ್ಟರು. ಹೆಂಗಪ್ಪ ಅಂತಂದ್ರೆ ಸಂಪತ್ತೆಲ್ಲ ಅವರೇ ಲೂಟಿ ಮಾಡಿಬಿಟ್ರು. ಏನು ಇವಾಗ ಕೈಗಾರೀಕರಣಕ್ಕಾಗಲಿ ಅಥವಾ ಬೇರೆ ಬೇರೆ ಉದ್ದೇಶಗಳಿಗಾಗಿ. ಹೀಗಾಗಿ ಅವ್ರು ಎಷ್ಟೇ ಅಲ್ಲಿ ಆರ್ಥಿಕವಾಗಿ ಸಬಲರದಾರ, ಅದ್ರ ಬಗ್ಗೆ ನಮಗೇನು ಪ್ರಶ್ನೆ ಇಲ್ಲ. ನಾವೇನು ಬ್ರಾಹ್ಮಣರನ್ನು ನೀವು ವಿದೇಶಿಗರಿದ್ದೀರಿ ನೀವು ಹೋರಿ ಅಂತ ಹೇಳೋದಿಲ್ಲ, ಅವರು ನಮ್ಮ ದೇಶದವ್ರು ಅದ್ರ. ಆದ್ರೆ ನೀವು ಬ್ರಾಹ್ಮಣ್ಯವನ್ನು ಯಾರು ಮಾಡ್ತೀರಿ ಅಥವಾ ನೀವು ವಿದೇಶಿಗರು ಯಾರಿದ್ದೀರಿ, ನಿಮ್ಮ DNA ಅದನ್ನು ನಾವು ತೆಗಿಲಕತ್ತೇವಪ್ಪ ಅಂತಂದ್ರೆ ನಮ್ಮ ಮೀಸಲಾತಿ ತೆಗಿಬೇಡ್ರಿ ನೀವು. ಅದು ನಮ್ಮ ಮೀಸಲಾತಿ ನಮ್ಗೆ ಗೊತ್ತದ, ಉಳಿಸ್ಕೊಳ್ಳೋದನ್ನು ಗೊತ್ತದ, ಅದನ್ನು ಬಿಡೋದನ್ನು ಗೊತ್ತದ, ಏನು ಮಾಡ್ಕೊಳ್ಳೋದನ್ನು ನಮಗೆ ಗೊತ್ತದ. ಆದ್ರೆ ಬ್ರಾಹ್ಮಣ್ಯವನ್ನು ಈ ಬುದ್ಧನ ನೆಲದ ಮೇಲೆ ನೀವು ಹೇರ್ಲಕ್ಕೆ ಬಂದ್ರಿ ಅಂದ್ರೆ ನೀವು ಈಗಾಗಲೇ ಎಷ್ಟು ಮಾಡಿರಿ. ಅವಾಗೇ ಬಾಬಾ ಸಾಹೇಬ್ 1956ಗೆ ನಿಮಗೆ ಅಲ್ಲಿ ನಾಗ್ಪುರದ ದೀಕ್ಷಾ ಭೂಮಿದಾಗೆ ನಿಮಗೆ ಎದುರಿಟ್ಟು ಕೊಟ್ಟು ಅಲ್ಲಿ ನಿಮಗೆ ಮುಚ್ಚಿಬಿಟ್ರಿ ಎಲ್ಲ. ಇನ್ನು ಮುಂದೆ ನೀವು ಒಂದು ರಾಮ ಮಂದಿರಕ್ಕಾಗಿ ನೀವು ಎಷ್ಟು ಹೋರಾಟ ಮಾಡಿರಿ, ಅದರಲ್ಲಿ ನಾವು ಭಾಗಿ ಇದ್ದೆವು, ತಿಳಿದೋ ತಿಳಿಲಾರ್ದೆವು.
ಆದರೆ ಇನ್ನು 24,000 ಬೌದ್ಧ ಮಠಗಳಿಗೆ, ಬೌದ್ಧ ದೇವಾಲಯಗಳಿಗೆ, ಬೌದ್ಧ ವಿಹಾರಗಳಿಗೆ ನಾವು ಏನು ಬುದ್ಧನ ವಂಶಸ್ಥರು ಅಂತೇಳಿ ಎಂದ ಈ ದಲಿತರು ಹಿಂದುಳಿದವರಿಗೆ ಏನು ಇಂದಲ ನಾಳೆ ಆಗ್ತದೆ ಜಾಗೃತಿ, ಅದನ್ನು ಚಾಲನೆ ಮಾಡಬೇಕಾಗಿದೆ ನಾವು. ಈಗ ದೀಪ್ಕೆ ಅನ್ನೋರು ಹ್ಯಾಂಗೆ ಅದನ್ನು ಚಾಲನೆ ಕೊಟ್ಟರು, ಅದನ್ನು ಎಂದಾದರೂ ಒಂದು ಕಾಲ ಬರ್ತದೆ ನಾವು ಚಾಲನೆ ಕೊಡ್ತೇವೆ. ಆ ಪರಿ ಆಗೋಕ್ಕಿಂತ ಮುಂಚೆನೇ ನೀವು ಎಚ್ಚೆತ್ತುಕೊಂಡು ಈ ದೇಶದ ಮೂಲ ನಿವಾಸಿಗಳನ್ನು ಏನು ನೀವು ಮಾನಸಿಕವಾಗಿ ತುಳಿಲಕ್ಕೆ ಪ್ರಯತ್ನ ಮಾಡ್ಲತ್ತಿರಲ್ಲ, ಅದನ್ನು ಬಿಟ್ಟರೆ ಒಳ್ಳೇದೈತಿ. ಇಲ್ಲಿಲ್ಲಪ್ಪ ಅಂತಂದ್ರೆ ವಿದೇಶಕ್ಕೆ ಹೋಗ್ಬೇಕಂತೇಳಿ ನಾವು ಧ್ವನಿ ಎತ್ತಿದ್ದೇವಪ್ಪ ಅಂತಂದ್ರೆ 85% ಜನರು ನಾವು ಒಂದಾಗ್ತೇವೆ. ಈಗ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಹಿಂದಿ ಕವಿ ಹೇಳ್ತಕ್ಕಂಥ ಒಂದು ಮಾತು ನೆನಪು ಬರ್ತಾ ಇದೆ ಸರ್. ಸೀತಾಮಯ್ಯ ಭಿ ಪರೇಶಾನ್ ಹೈ ಬಿಜೆಪಿ ಕೆ ಕಾಮ್ ಸೆ, ಸಾರೇ ಪೈಸೆ ಲೂಟ್ ಗೈ ಉಸ್ಕೆ ಪತಿ ಕೆ ನಾಮ್ ಸೆ ಅಂತ ಹೇಳಿ ಒಂದು ಗಾದೆಯನ್ನು ಹೇಳ್ತಾರೆ. ಅಂದ್ರೆ ಸೀತಾಮಯ್ಯನು ಜೀವಂತಿದ್ರೆ ಅಕ್ಕಿನೂ ಕೂಡ ಏನಪ್ಪ ಅಂದ್ರೆ ಭಾಳ ಪರೇಶಾನ್ ಅಂದ್ರೆ ಹೈರಾಣಾಗಿದ್ದಾಳೆ. ಈ ಬಿ ಜೆ ಪಿಯವರು RSSನವರು ಅಕ್ಕಿ ಹೆಸರಂದ್ರೆ ಅಕ್ಕಿ ಗಂಡನ ಹೆಸರಂದ್ರೆ ರಾಮನ ಹೆಸರಿನ ಮೇಲೆ ಲೂಟಿ ಹೊಡಿತಾ ಇದ್ದಾರೆ ಅದಕ್ಕೆ ಜೀವಂತ ಉದಾಹರಣೆ ಅಂದರೆ ಈಗ ಮತ್ತೆ ಇತ್ತೀಚೆಗೆ ನೋಡಿದ್ರಿ ರಾಮ ಮಂದಿರದಲ್ಲಿ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅಂದರೆ 100 ಕೋಟಿ ರೂಪಾಯಿ ಗೋಲ್ಮಾಲ್ ಆಯಿತು. ರಾಮನ ಹೆಸರಿನ ಮೇಲೆ ಬೆಳ್ಳಿ ಬಂಗಾರವನ್ನು ಎಲ್ಲವನ್ನ ತಿಂದರು. ಒಂದು ಕಡೆ ಮೀಸಲಾತಿ ಬೇಡನ್ನೋರು, ಇನ್ನೊಂದು ಕಡೆ ರಾಮನ ಹೆಸರಿನ ಮೇಲೆ ರಾಜಕೀಯ ಮಾಡೋರು ಇವತ್ತು ರಾಮನನ್ನೇ ಮಾರಿಕೊಂಡು ತಿನ್ನುವ ಪರಿಸ್ಥಿತಿಗೆ ಬಂದಿರ್ತಾರೆ. ಅದ್ರ ಬಗ್ಗೆ ಏನಂತ ಸರ್? ಎಲ್ಲ ಈಗ ನಮಗೆಲ್ಲರಿಗೆ ಸ್ವಲ್ಪ ಲೇಟ್ ಮಾಡಿ ಗೊತ್ತಾಗಿದೆ. ಎಂದ ರಾಮ ಮಂದಿರವನ್ನು ಕಟ್ಲಕ್ಕ ರಥಯಾತ್ರೆ ಚಾಲು ಮಾಡಿದ್ರಲ್ಲ, ಅವಾಗ ಆ ಹುಂಡಿ ಕಳ್ತನ ಚಾಲು ಆಗ್ಯದ. ನಮ್ಮಲ್ಲಿ ಇದು ನಮ್ಮ ಭಾಗದಾಗ ಈವನ್ 5 ಇಟ್ಟಂಗಿ ಸಹ ಕೊಟ್ಟರು. ಒಂದು ಇಟ್ಟಂಗಿಗೆ ಇಷ್ಟು ಅಮೌಂಟಪ್ಪ ಅಂತಂದ್ರೆ ಆ ಅಮೌಂಟ್ ಹಾಕಿದ್ರೆ ಅಷ್ಟು ಇಟ್ಟಂಗಿ ಅವ್ರನ್ನ ದೇವ್ರಿಗೆ ಮುಟ್ತು. ನಮ್ಮಲ್ಲಿ ಭಾಳ ದೈವಿ ಭಕ್ತಿ ಜನ ಜಾಸ್ತಿ. ಮತ್ತು ಆಮೇಲೆ ಯಾರೇ ಒಂದು ಒಳ್ಳೆ ವಿಚಾರ ಮಾಡ್ತಾರೆ ಅಂದ್ರೆ ಅವ್ರಿಗೆ ಜನ ಬೆನ್ನು ಹತ್ತೈತಿ. ಅವಾಗ ನಾವು ಒಳ್ಳೇದ ತಿಳ್ಕೊಂಡು ಮಾಡಿದೆವು. ಎಂದು ರಥಯಾತ್ರೆ ಚಾಲು ಮಾಡ್ಯಾರಲ್ಲ, ಅವಾಗ ಇವರು ಮೋಜು ಮಸ್ತಿ ಮಾಡ್ಕೊಂಡು ಬಂದು ಊರಾಗ ಕೈ ಮಾಡ್ಕೊತ ನಿಂತು ರಾಮನ ಹೆಸರು ಮೇಲೆ ಅವಾಗೇ ಕೊಳ್ಳೆ ಹೇಳಕ್ಕೆ ಚಾಲು ಮಾಡ್ಯಾರ. ನಮ್ಗೆ ಗೊತ್ತಾಗಿಲ್ಲ ಅದು. ಈ ಸಾವಿರಾರು ಕೋಟಿ ಹೊಡೆದಾರೆ. ತಿರುಪತಿ ತಿಮ್ಮಪ್ಪನ ಹುಂಡಿಗಳ್ನ ಹೋಗಿ ಕಳಿಸ್ಯಾರೆಲ್ಲ. ಈಗೇನು ಅಯ್ಯಪ್ಪ ಸ್ವಾಮಿ ಪ್ರತಿಯೊಂದನ್ನು ನೀವು ಎಲ್ಲಿ ನೋಡ್ತೀರಿ ನೋಡ್ರಿ, ಎಲ್ಲ ಏನು ದೊಡ್ಡ 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 ದೇವಾಲಯಗಳನ್ನು ಹೆಸರು ಮಾಡಿಟ್ಟಿರಲ್ಲ. ಅಷ್ಟು ಲಿಂಗಗಳು, ಇಷ್ಟು ಲಿಂಗಗಳು 108 ಮಾಡ್ಯಾರ. ಅವೆಲ್ಲ ಬೌದ್ಧ ದೇವಾಲಯಗಳವ. ಇನ್ನು ಅವು ಕಬ್ಜಾಗಳನ್ನು ನಾವು ಬಿಡಿಸ್ಬೇಕಾಗಿತ್ತಂದ್ರೆ ನಾವು ಮೊದಲ ಬೌದ್ಧರು ಅನ್ನೋದು ನಮ್ಮ ಮೂಲ, ಹಿಂದಿನ ನಮ್ಮ ಧರ್ಮ, ನಮ್ಮ ಯಾರು ವಂಶಸ್ಥರು ಅನ್ನೋದನ್ನು ನಾವು ಅರಿತು ಇನ್ನು ಮುಂದೆ ಹೋರಾಟ ಮಾಡಬೇಕಾಗ್ತದೆ ಅಷ್ಟೇ. ಇವರು ಸುಮ್ಮನೆ ನಮ್ಮ ಪೂರ್ತಿ ನಮಗೆ ಬಿಟ್ಟರೆ ಚಲೋ ಅದ, ನಡ್ದಂಗೆ ನಡೀತದೆ. ಇಲ್ಲ ಇವರು ನಮಗೆ ಬತ್ತಿ ಇಡ್ಲಕ್ಕೆ ಬಂದ್ರಪ್ಪ ಅಂತಂದ್ರೆ ನಾವು ಇವ್ರ ಮೂಲಕ್ಕೆ ಬತ್ತಿ ಇಡಬೇಕಾಗ್ತದೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಂದ್ರೆ ಸರ, ಈಗ ಜಾತಿ ಆಧಾರಿತ ಮೀಸಲಾತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾವು ಹೇಳಿದಾಗೆ ಮೊದಲು ರೌಂಡ್ ಟೇಬಲ್ ಕಾನ್ಫರೆನ್ಸು ಲಂಡನ್ನಲ್ಲಿ, 2ನೇ ದುಂಡು ಮೇಜಿನ ಪರಿಷತ್ತು 1932ರಲ್ಲಿ ಲಂಡನ್ನಲ್ಲಿ ಯಾರು ಜಾತಿ ಆಧಾರಿತವಾಗಿ ಶೋಷಣೆ ಮಾಡಿದ್ದಾರೋ ಅವರಿಂದ ಬಿಡುಗಡೆ. ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಇವರು ಆರ್ಥಿಕ ಆಧಾರದ ಮೇಲೆ ಅಂತ ಭಾಳಷ್ಟು ಅಪಪ್ರಚಾರ ಇದೆ. ಈಗ ಆರ್ಥಿಕ ಆಧಾರ ಅಂದರೆ ಒಬ್ಬ ದಲಿತ ಸಮಾಜದ ವ್ಯಕ್ತಿ ಒಂದು ವೇಳೆ ಏನಾದರೂ ಹೋಟೆಲ್ ಹಾಕಿದರೆ, ಕೆಲವೊಂದು ಭಾಗಗಳಲ್ಲಿ ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ದಲಿತ ಸಮಾಜದ ವ್ಯಕ್ತಿ ಹೋಟೆಲ್ ಹಾಕಿದರೆ ಅವನ ಕಡೆ ದುಡ್ಡಿದ್ರೂ ಕೂಡ ಹೋಟೆಲ್ಗೆ ಬರಲ್ಲ. ಕಾರಣ ಏನಂದ್ರೆ ಅವ ಜಾತಿಯಿಂದ ದಲಿತ, ಅಸ್ಪೃಶ್ಯ ಅನ್ನೋ ಕಾರಣ ಕೆಲವೊಂದಿಷ್ಟು ವಿಷಯ ಬೀಜ ಇದೆ. ಆದರೆ ಸ್ವಾಭಿಮಾನಕ್ಕಾಗಿ, ಆತ್ಮಗೌರವಕ್ಕಾಗಿ ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಗಾಗಿ ಮಲ ಹೊರುವ ಪದ್ಧತಿ ಇರ್ಬೋದು, ಜೀತ ಪದ್ಧತಿ ಇರ್ಬೋದು, ಸತ್ತ ದನಗಳನ್ನ ತಿನ್ನುವಂಥ ಪದ್ಧತಿ ಇರ್ಬೋದು, ಏನು ಈ ದೇವದಾಸಿ ಪದ್ಧತಿ ಇರ್ಬೋದು, ಇಂಥ ಅನಿಷ್ಟಗಳನ್ನು ಅನುಭವಿಸಿರ್ತಕ್ಕಂಥ ಜನರಿಗೆ ಯಾರು ನೀವು ಜಾತಿ ಆಧಾರಿತ ತಾರತಮ್ಯ ಮಾಡಿದ್ರಿ ಆ ಜಾತಿ ಹೋಗಲಾಡಿಸಲು ಮತ್ತು ಅವರಿಗೆ ಆರ್ಥಿಕ ಅಥವಾ ಧಾರ್ಮಿಕ ಅಥವಾ ಶೈಕ್ಷಣಿಕ ಅಥವಾ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಏನೋ ಒಂದು ಆತ್ಮಸ್ಥೈರ್ಯ ತುಂಬಲಿಕ್ಕೆ ಬಾಬಾ ಸಾಹೇಬರು ಮೀಸಲಾತಿ ಅನ್ನುವಂಥ ಕಾನ್ಸೆಪ್ಟನ್ನು ಕೊಡ್ತಾರೋ ಅದರ ಅರಿವು ಈ ದೇಶದ ಮೂಲ ನಿವಾಸಿಗಳಿಗೆ ಅಥವಾ ಜನರಿಗೆ ಅಥವಾ ಈಗ ಬೊಬ್ಬೆ ಹೊಡೆತಿರುವಂತಹ ಈ ಒಂದು ವೈದಿಕ ಮನಸ್ಥಿತಿ ಇರುವಂಥವರಿಗೆ, ಮನುವಾದಿ ಮನಸ್ಥಿತಿ ಇರೋರಿಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ ಸರ್? ಅದ್ರ ಬಗ್ಗೆ ಹೇಳಿ ಸರ್. ಮೀಸಲಾತಿಯನ್ನು ಕೊಟ್ಟದ್ದು ಆರ್ಥಿಕ ಆಧಾರದ ಮೇಲೆಲ್ಲ, ಸಾಮಾಜಿಕ ಸಮಾನತೆಯ ಆಧಾರದ ಮೇಲೆ. ಇದೇನು ಶ್ರೇಣೀಕೃತ ಸಮಾಜ ಇತ್ತಲ್ಲ, ಈ ಜಾತಿ ಮತ್ತು ಮೇಲ್ಜಾತಿ ಕೆಳಜಾತಿ ಅನ್ನುವ ಏನು ಸಮಾಜಗಳಿದ್ವಲ್ಲ ಇವು ಸಮಾನವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಸಾಮಾಜಿಕ ಏನು ಅಸಮಾನತೆಯನ್ನು ಹೋಗಲಾಡಿಸಿ, ಅಂದರೆ ಈ ಜಾತಿಯನ್ನು ಹೋಗಲಾಡಿಸಿ ಎಲ್ಲರೂ ಸಮಾನರಾಗಿ, ಎಲ್ಲರೂ ಮಾನವರಾಗಿ, ಮಹಿಳೆ ಮಕ್ಕಳು ವೃದ್ಧರು ಅನ್ನೋದೇ ಎಲ್ಲರೂ ಸಮಾನರಾಗಿ, ಪ್ರತಿಯೊಂದು ಏನು ಉದ್ಯೋಗದಲ್ಲಿ ಪ್ರತಿಯೊಂದರಲ್ಲಿ ಎಲ್ಲರೂ ಸಮಾನವಾಗಿ ತಮ್ಮ ಹಂಚಿಕೆಯಾಗಿ ಎಲ್ಲರೂ ಸಮಾನರಾಗಿ ಕಾಣಬೇಕು. ಈ ಧಾರ್ಮಿಕ ವಿಚಾರಗಳಾದಾಗ ಬಂದಾಗ ಕೆಲವೊಂದು ಸಲ ನಮ್ಮ ಕೆಲವು ಗುಡಿಗಳಿಗೆ ಮುಟ್ಟಿಸ್ಕೊಳ್ಳಲ್ಲ ಇನ್ನೂ ತನೂ. ಇನ್ನೂ ಕೆಲವೊಂದು ಹಳ್ಳಿಗಳದಾವ ನಮ್ಮವ್ರಿಗೆ ಕಪಬಸಿ ಹೊರಗೆ ಅದಾವ. ಇನ್ನೂ ಕೆಲವೊಂದು ಹಳ್ಳಿಗಳದಾವ ಇನ್ನೂ ಕಟಿಂಗ್ ನಮ್ಮವರಿಗೆ ಕಟಿಂಗ್ ಮಾಡೋದಿಲ್ಲ.
ಇಂಥ ಅಸಮಾನತೆ ಇಷ್ಟಿಗೆ 70-75 ವರ್ಷಗಳಿಗೆ ಈ ಸ್ವಾತಂತ್ರ್ಯಗಳು ಲಭಿಸಿ ಆಗಿ ಹೋಗ್ಯಾವ. ಆದ್ರೂ ಇಂಥವು ಈಗನೂ ಅದಾವ. ಆದ್ರೆ ಅದನ್ನೇ ಬೊಟ್ಟು ಮಾಡಿ ಇದನ್ನು ಪೂರಾ ಸಮಾಜನೇ ಹಿಂಗೆ ಕೆಟ್ಟದಲ್ಲ, ಎಲ್ಲೋ ಒಂತಲ್ಲ ಇದ್ದಿರ್ತಾವೆ, ಅದನ್ನು ಪರಿವರ್ತನೆ ಮಾಡೋಕ್ಕೋಸ್ಕರನೇ ಈ ಮೀಸಲಾತಿ ಅದ. ಎಲ್ಲರೂ ಸಮಾನರಾಗಿರಬೇಕು ಅನ್ನೋದಕ್ಕೆ ಕಾನ್ಸೆಪ್ಟಿನಿಂದ ಇದು ಬಂದದ್ದು. ಈಗ ಪ್ರತಿಯೊಂದು ವಿಷಯದಾಗೂ ನಾವು ಹಿಂದೂಗಳು ಅಂತ ಹೇಳ್ತಾರೆ, ನಮಗೂ ಹಿಂದೂ ಅಂತಾರೆ. ಈ ಮೀಸಲಾತಿದಾಗ ಯಾಕೆ ಹಿಂದೂ ಇಲ್ಲ ನಾವು? ಮೀಸಲಾತಿ ಬರ್ನ ಹೆಂಗೆ ಎಸ್ ಸಿ ಆತೇವು, ಮೀಸಲಾತಿ ಬರ್ನ ಹೆಂಗೆ ಎಸ್ ಟಿ ಆತೇವು, ಮೀಸಲಾತಿ ಬರ್ನ ಹೆಂಗೆ OBC ಆತಾರೆ ಇವರು? ಅವಾಗ ಹಿಂದೂಗಳಾಗಲ್ಲ, ಮೂರ್ಖರದವರು ತಮ್ಮ ಮೇಲೆ ತಾವು ಕಲ್ಲು ಹಾಕೊಳತ್ತಾರೆ. ಈಗ ಇದು ಏನೈತಿ ಅಂದ್ರೆ, ಈಗೇನು ಕಾಕ್ರೋಚ್ ಪಾರ್ಟಿ ಜನತಾ ಪಾರ್ಟಿಯನ್ನು ಅದನ್ನು ಧ್ವನಿ ಎತ್ತಿದಲ್ಲ, ಆ ಧ್ವನಿ ಅಡಗಿಸುವಗೋಸ್ಕರ ಆ ಧ್ವನಿಯ ವಿರುದ್ಧವಾಗಿ ಮತ್ತೊಂದು ಕಟ್ಟೋದು. ಯಾವುದೋ ಒಂದು ವಿಷಯ ಜನರ ಮಧ್ಯದಲ್ಲಿ ಇರೋದ್ರೊಳಗೆ ಹುಳ ಬಿಟ್ಟು ಬಿಡೋದು, ಆ ಕೆಲಸ ಮಾಡ್ತಾರೆ. ನಾನು ಹೇಳ್ದಲ್ಲ ಮೊದಲೇ, ನಮಗೆ ಅವರಿಗೆ ಸಂಘರ್ಷ ಇರೋದೇ ವಿಚಾರಗಳ ಮೇಲೆ. ಅವರು ನಮ್ಮ ವಿಚಾರಕ್ಕೆ ಹೊಡಿಬೇಕತ್ತಾರ, ನಾವು ಅವ್ರ ವಿಚಾರಕ್ಕೆ ಹೊಡೆಯಲ್ಲ. ನೀವೇನೈತಿ ವಿಚಾರದ ನಾವು ತರ್ಕ ಮಾಡ್ತೀವಿ, ಪ್ರಶ್ನೆ ಮಾಡ್ತೀವಿ. ನೀವು ಏನು ಮಾಡಿರಿ ಅನ್ನೋದು ಎಲ್ಲ ದೇವ್ರುಗಳೇ ಮಾಡ್ತಾವಪ್ಪ ಅಂತಂದ್ರೆ ಆಯ್ತು ಒಪ್ಕೋತೀವಿ. ಆದ್ರೆ ಬಂದದ್ದು ಪ್ರಶ್ನೆ ಏನಪ್ಪ ಅಂತಂದ್ರೆ ನಾವು ಪ್ರಶ್ನೆ ಮಾಡ್ತೀವಿ. ದೇವ್ರುಗಳು ಮಾಡ್ತಿದ್ರೆ ನಾವೇನು ಮಾಡಬೇಕು? ಮತ್ತು ಎಲ್ಲ ದೇವರೇ ಮಾಡೋದೈತ ನಮ್ಮ ದೇಶಕ್ಕೆ ಸಂವಿಧಾನ ರೀ ಎದಕ್ಕೆ ಬೇಕಾಗಿತ್ತು? ಬಾಬಾ ಸಾಹೇಬ್ರೇ ಎದಕ್ಕೆ ಬೇಕಾಗಿತ್ತು? ಬುದ್ಧರೇ ಎದಕ್ಕೆ ಹುಟ್ಟಬೇಕಾಗಿತ್ತು? ಕಬೀರರೇ ಎದಕ್ಕೆ ಹುಟ್ಟಬೇಕಾಗಿತ್ತು? ಮಹಾತ್ಮ ಜ್ಯೋತಿಬಾ ಫುಲೆ ಅವರೇ ಅದಕ್ಕೆ ಬರಬೇಕಾಗಿತ್ತು? ಮೀಸಲಾತಿಗಾಗಿ ಶಾಹು ಮಹಾರಾಜರೇ ಯಾಕೆ ಹುಟ್ಟಬೇಕಾಗಿತ್ತು? ಈ ಸಮಾನತೆಯ ಸಮಾಜಕ್ಕಾಗಿ ತಲವಾರು ಎತ್ತಂಥ ಶಿವಾಜಿ ಮಹಾರಾಜರೇ ಅದಕ್ಕೆ ಹುಟ್ಟಬೇಕಾಗಿತ್ತು? ಅದಕ್ಕಾಗಿ ಇದೇನೇ ಇದ್ರೂ ವಿಚಾರಗಳ ಮೇಲೆ ಪ್ರಹಾರ ಐತಿ. ಏನದು ಕಾಕ್ರೋಚ್ ಜನತಾ ಪಾರ್ಟಿ ಏನೋ ಇವ್ರ ವಿಚಾರಗಳ ಮೇಲೆ ಪ್ರಹಾರ ಮಾಡ್ಯದ. ಈಗ ಒಂದು ವಿಕೆಟ್ ಬಿದ್ದದ, ಇನ್ನು ಮುಂದೆ ಸರ್ಕಾರೇ ಬೀಳ್ತದೆ ಅನ್ನೋದು ಇವರಿಗೆ ಹೆದರಿಕೆಯಿಂದ ಅದನ್ನು ಅವ್ರ ತಂತ್ರ ಕುತಂತ್ರ ಎಲ್ಲ ಮಾಡ್ತಾರೆ. 15 ಲಕ್ಷ ಹಾಕ್ತೀನಿ ಅಂದರು, ಆಮೇಲೆ ಹೇಳ್ತಾನೆ ಏ ಜುಮ್ಲಾ ಇವರು ಏಕಪ್ಪ ನಾಲ್ಗಿನೂ ಸುದ್ದಿಲ್ಲ ಇವರು. ಆಮೇಲೆ ಮನಸ್ಸಂತರೂ ಮೊದಲೇ ಸುದ್ದಿಲ್ಲ. ಮತ್ತು ಇರ್ಲಕ್ಕೆ ಇವ್ರ ಸಂಖ್ಯೆ ಬೆರಳನೆ ಎಷ್ಟದ. ನಾವು ಏನು ಈ ಮೂಲ ಭಾರತೀಯರು ಎಲ್ಲರೂ ಕೂಡ ಒಂದು ಸಲ ಉಗುಳ್ದೇವು ಅಂದ್ರೆ ಇವ್ರು ಹರ್ಕೊಂಡವ್ರಿಗೆ ಇವ್ರ ದೇಶಕ್ಕೆ ಹೋಗ್ತಾರೆ. ಇದನ್ನು ಇವ್ರು ತಿಳ್ಕೊಬೇಕು. ಒಮ್ಮೆ ಜೀರಕರ್ತ ರಕ್ತ ಕ್ರಾಂತಿ ಆಯಿತು ಅಂತಂದ್ರೆ ಈ ದೇಶದ ಮೂಲ ನಿವಾಸಿಗಳು ಗಟ್ಟೆ ಉಳಿತಾರೆ. ಅದಕ್ಕೆ ಅಂಥ ಕೆಟ್ಟ ಪರಿಸ್ಥಿತಿ ಬರದಂತೆ, ನಮ್ಮ ದೇಶಕ್ಕೆ ಅಂಥ ಕೆಟ್ಟ ಕಳಂಕವನ್ನು ಹಚ್ಚದಂತೆ ನೀವು ನೋಡ್ಕೋರಿ, ನಿಮ್ಮೊಂದಿಗೆ ನಾವು ಇರ್ತೇವೆ ಹೇಳೋದು. ಆಮೇಲೆ ಈಗ ತಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕರ್ನಾಟಕದ ಒಬ್ಬ ಗೌರವ ಅಧ್ಯಕ್ಷರಾಗಿ ಪ್ರಸ್ತುತ ರಾಜಕಾರಣದ ಬಗ್ಗೆ, ನಡೆಯುತ್ತಿರುವಂಥ ಬೆಳವಣಿಗೆಗಳ ಬಗ್ಗೆ, ಮತ್ತು ಏನು ದೇಶದ ಜನರನ್ನು ಶಬ್ದಗಳ ಮೂಲಕ, ಧಾರ್ಮಿಕತೆಯ ಮೂಲಕ, ಭಾವನೆಗಳ ಮೂಲಕ ಏನು ಜನರ ಒಂದು ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಏನಂತೀರಿ ಸರ್? ತಮ್ಮ ಸ್ಟೆಪ್ ಹೇಗಿರುತ್ತೆ ಸರ್? ನೋಡ್ರಿ, ರಾಜಕೀಯ ಅಂದ್ರೆ ಏನು, ಇವರು ಒಟ್ಟಿನಲ್ಲಿ ಅಧಿಕಾರದಲ್ಲಿ ಇರಬೇಕು. ಅಧಿಕಾರದಲ್ಲಿರ್ಬೇಕಪ್ಪ ಅಂತಂದ್ರೆ ಈಗ ಒಂದನೇದಾಗಿ ಒಬ್ರು ಹತ್ತಂಗೆ ಮಾಡು, ಒಬ್ರು ಕರ್ದಂಗೆ ಮಾಡಿ. ಅಂದ್ರೆ BJP ಅವ್ರಿಗೆ ಒಂದು ಕಡೆ ಅಧಿಕಾರ ಕೊಡೋದು, ಆಮೇಲೆ ಕಾಂಗ್ರೆಸ್ದವರು ಒಂದು ಕಡೆ ಅಧಿಕಾರ ಹಿಡಿಯೋದು, ಇದನ್ನು ಪಾಲಿಸಿ ನಡೆದದು. ಆಮೇಲೆ ಕಾಂಗ್ರೆಸ್ದವರು EVM ಹ್ಯಾಕ್ ಆಗ್ತಾವ, ಅದನ್ನು ಕ್ಯಾನ್ಸಲ್ ಮಾಡಿರಿ, ಬ್ಯಾಲೆಟ್ ಪೇಪರ್ ಮೇಲೆ ವೋಟಿಂಗ್ ಮಾಡಿರಿ ಅಂತ ಯಾಕೆ ಹೇಳಲ್ಲ ಕಾಂಗ್ರೆಸ್ದವರು? ಯಾಕೆ ಹೇಳಲ್ಲ ಕಾಂಗ್ರೆಸ್ದವರು? ಅದ್ರ ಬಗ್ಗೆ ಪ್ರಶ್ನೆ ಯಾಕಿಲ್ಲ? ಅದ್ರ ಬಗ್ಗೆ ಹೋರಾಟ ಯಾಕಿಲ್ಲ? ನಮ್ಮ ಓಟ್ ಎಲ್ಲಿ ಹೋಗ್ತದೆ ಅನ್ನೋದೇನು ನಮಗೆ ಗೊತ್ತಿಲ್ಲ. ನಮ್ಮ ಓಟ್ ಮಷೀನ್ದಾಗ ಹೋಗ್ತದಂದ್ರೆ ಅಲ್ಲ. ಇವು ಅಮೇರಿಕಾ ಮತ್ತು ಇವೆಲ್ಲ ಬೇರೆ ಬೇರೆ ದೇಶಗಳೇನು ಅವನ ಹೆಬ್ಬಟ್ಟಿನ ಜನ ಐತಿ, ಅಲ್ಲಿ ಅವ್ರು ಯಾಕೆ ಬ್ಯಾಲೆಟ್ ಪೇಪರ್ ಮೇಲೆ ಮಾಡಿಸ್ತಾರೆ ವೋಟಿಂಗ್? ನಮ್ಮ ವೋಟಿಂಗ್ ಏನು ಬ್ಯಾಲೆಟ್ ಬಾಕ್ಸ್ಗಳದಾವಲ್ಲ ಇವು, ಇದು ಮಷಿನ್ಗಳು EVM, ಇವು ಬೇರೆ ದೇಶದ ತಂದು ಮಾಡ್ತಾರೆ. ಮತ್ತು ದೇಶದ ಅವನಿಗೆ ಯಾರು ಬೇಕನ್ನೋದು ಅವ ಇಟ್ಟಂದ್ರೆ ಏನಾಗೈತಿ? ಮೊದಲನೇದಾಗಿ ಈ ಇದೇನು EVM ಮಷಿನ್ ಹೋಗಬೇಕು. ಆಮೇಲೆ ನಾವು ಜಾಗೃತಿ ಆಗೋದು ಭಾಳ ಮುಖ್ಯ ಅಲ್ಲ. ಜೀರಕರ್ತ ಈ ಮನುವಾದಿಗಳು, ಈ RSGಗರು ಏನು ಇವರು ಜಾಗೃತ ಆಗಲಿಲ್ಲಪ್ಪ ಅಂತಂದ್ರೆ ಈ ದೇಶದಾಗ ಇವರಿಗೆ ನೆಲ ಜಲ ಸಿಗಲ್ಲ. ನಾವು ಒಬ್ಬನೇ ಈಗ ಹೇಳತ್ತೀನಿ ಅಂತಲ್ಲ, ಇದನ್ನು ಮುಂದೆ ಲಕ್ಷಾಂತರ ಜನರ ಕೂಗಾಗ್ತದೆ. ತಿಳ್ಕೊರಿ, ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತೀನಿ. ಕೊನೆಯದಾಗಿ ತಾವು ಈ ಸಮಾಜಕ್ಕೆ, ದಲಿತ ಸಮಾಜಕ್ಕೆ, ಬಹುಜನ ಸಮಾಜಕ್ಕೆ ಒಬ್ಬ ರಾಜಕೀಯ ಧುರೀಣರಾಗಿ ಏನು ಸಂದೇಶವನ್ನು ಕೊಡ್ತೀವಿ? ಇದು ಬಾಬಾ ಸಾಹೇಬರು ಹೇಳಿದಂತೆ ರಾಜಕೀಯ ಅನ್ನೋದು ಮಾಸ್ಟರ್ ಕೀ. ನಮ್ಮಲ್ಲಿ ಅಧಿಕಾರ ಬೇಕು. ಅಧಿಕಾರ ಇಲ್ಲದಕ್ಕೆ ನಾವು ಎಲ್ಲ ಗುಲಾಮರಾಗದ್ದು ಮತ್ತು ಅಸ್ಪೃಶ್ಯರಾಗದ್ದು, ಶೋಷಣೆಗೊಳಪಟ್ಟದ್ದು,
ಈ ದೇಶದ ಮೂಲ ರಾಜರಿದ್ದವರು ನಾವು ಆ ಭಿಕ್ಷುಕರಂತೆ ಮತ್ತೊಬ್ಬರಲ್ಲಿ ಗುಲಾಮರಾಗಿ ಕೆಲಸ ಮಾಡುವಂಥದ್ದು ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಈಗ ಪೊಲಿಟಿಕಲ್ ಪವರ್ ಇಲ್ಲರ ಮಟ್ಟಿಗೆ ಅವಾಗ ರಾಜಕೀಯ ಇತ್ತಪ್ಪ ಅಂತಂದ್ರೆ ಅವಾಗೂ ರಾಜಕೀಯ ಇತ್ತು, ರಾಜ ಮಹಾರಾಜರಿದ್ದರು, ಅವಾಗೂ ನಮ್ಮ ಕುತಂತ್ರದಿಂದ ನಮ್ಮನ್ನು ಅಧಿಕಾರದಿಂದ ಕೆಳಗಿಳಿಸ್ಯಾರ. ಈಗ ಅದ್ರ ನಡೆದದ. ಆದರೆ ಈಗ ಬಾಬಾ ಸಾಹೇಬ್ರ ಸಂವಿಧಾನ ಅಡ್ಡ ಬರ್ಲತ್ತೈತಿ, ಅದನ್ನು ಹಂಗೋ ಹಿಂಗೋ ಮಾಡಿ ತಿದ್ದುಪಡಿ ಮಾಡುವಂಥ ಹುನ್ನಾರ ನಡೆದದ. ಆದರೆ ನಮ್ಮ ಎಲ್ಲ ಸಮಾಜದ ಈ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ರಾಜ್ಯಾಧಿಕಾರವನ್ನು ಹಿಡಿಯದೆ ನಾವು ಮತ್ತವರಿಗೆ ಪ್ರಶ್ನಿಸುವಂತಿಲ್ಲ. ರಾಜ್ಯಾಧಿಕಾರ ನಮ್ಗೆ ಬೇಕು. ನೀವೆಲ್ಲಿ ಇರ್ತೀರಿ, ಪಂಚಾಯತ್ದಾಗ ಇರ್ತೀರಿ ಇರ್ರಿ, ತಾಲೂಕು ಪಂಚಾಯತ್ದಾಗ ಇರ್ತೀರಿ, ಆರಿಸಿ ಬರ್ರಿ, JDP ಬರ್ತೀರ JDP ಬರ್ರಿ, MLA ಆಗ್ರಿ, MP ಆಗ್ರಿ, ರಾಜ್ಯಸಭಾ ಸದಸ್ಯರಾಗ್ರಿ, ರಾಜ್ಯಪಾಲರಾಗ್ರಿ, ಪ್ರಧಾನಮಂತ್ರಿಗಳಾಗ್ರಿ, ಬೇಕಾದಾರಿ ಒಟ್ಟು ಅಧಿಕಾರ ನಮ್ಮ ಕೈಯಾಗ ಬೇಕು. ಈಗ ಬೆರಳಿನಷ್ಟು 3% ಜನ ಈ ದೇಶ ಆಳ್ತಾರಪ್ಪ ಅಂತಂದ್ರೆ ಎಂಥ ಮೂರ್ಖತನದ ಈ ದೇಶದ ಜನರ ವಿಚಾರಗಳು ಏನು. ಯಾಕಂದ್ರೆ ಅವರು ನಮ್ಮ ವಿಚಾರಗಳ ಮೇಲೆ ಅವರು ಪ್ರಹಾರ ಮಾಡಿ, ಈಗ ಈ ದಲಿತರ ಬಲ್ಲಿ, ಹಿಂದುಳಿದವರ ಬಲ್ಲಿ, ಅಲ್ಪಸಂಖ್ಯಾತರ ಬಲ್ಲಿ ನಮ್ಮ ಬಲ್ಲಿ ವಜ್ರಗಳಿದ್ದು ಅದ್ರ ಮೇಲೆ ಕಸ ಓದ್ಬಿಟ್ರೆ ಅದನ್ನು ತೆಗಿಯೋರು ಯಾರೂ ಇಲ್ಲ. ಬಾಬಾ ಸಾಹೇಬ್ರು ಬಂದು ತೆಗೆದ್ರು ಅದ್ರ ಮೇಲೆ ಮತ್ತೆ ಓದ್ಬಿಟ್ರೆ. ಈಗ ಅದಕ್ಕೆ ನಾವು ಜಾಗೃತರಾಗಿ ರಾಜ್ಯಾಧಿಕಾರ ಹಿಡಿಯಲಿಕ್ಕೆ ನೀವೆಲ್ಲರೂ ತಯಾರಾಗಿ ಅಂತೇಳಿ ನನ್ನ ಸಮಾಜಕ್ಕಾಗಲಿ ಮತ್ತು ಈ ದೇಶದ ಮೂಲ ನಿವಾಸಿಗಳಿಗೆ ನಮ್ಮ ಮನವಿ. ಇಷ್ಟು ಜಿತೇಂದ್ರ ಕಾಂಬ್ಳೆ ಅವರು ಏನು ದೇಶದಲ್ಲಿ ಇದು ವ್ಯಕ್ತಿಗತವಾಗಿ ಅಲ್ಲ, ನಮ್ಮ ವೈಯಕ್ತಿಕ ಮನಸ್ಥಿತಿಗಳ ಮೇಲೆ ಪ್ರಹಾರ ಮಾಡಲಾಗ್ತಾ ಇದೆ. ಅಂಬೇಡ್ಕರ್ ಸಾಹೇಬರ ನಿಜವಾದ ಕನಸು ಈ ದೇಶದಲ್ಲಿ ಅಸ್ಪೃಶ್ಯರು, ಬಹುಜನರು ಅಧಿಕಾರ ಹಿಡಿಬೇಕು. ಏನು ರಾಜಕೀಯ ಅನ್ನೋದು ಒಂದು ಮಾಸ್ಟರ್ ಕೀ ಇದೆ. ಎಲ್ಲಿವರೆಗೂ ನಮಗೆ ರಾಜ್ಯಾಧಿಕಾರ ಸಿಗೋದಿಲ್ವೋ ಅಲ್ಲಿವರೆಗೂ ಏನಪ್ಪ ಅಂದ್ರೆ ದಲಿತರ ಮೇಲೆ, ಬಹುಜನರ ಮೇಲೆ ದೌರ್ಜನ್ಯಗಳು ಆಗ್ತಾನೆ ಇರ್ತವೆ. ಈ ರೀತಿಯ ಅಂಧಭಕ್ತರಿರ್ಬೋದು, ಅಥವಾ RSS ಪ್ರೇರಿತವಾಗಿರ್ತಂಥದ್ದು, ಅಥವಾ ಈ BJP ಪ್ರೇರಿತವಾಗಿರ್ತಕ್ಕಂಥ ನಾಯಕರುಗಳು, ಅಥವಾ ಈ BJP IT ಶೆಲ್ ಏನಿದೆ ಅಂಧಭಕ್ತರಂತ ಕರೀತಾರೆ, ಇವರು ದಾಳಿಗಳನ್ನು ಮಾಡ್ತಾನೆ ಇರ್ತಾರೆ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.